ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ನಿನ್ನೆ ಅಮೆರಿಕದ ಮಾರ್ಕೆಟ್ ಬೂಮ್ 620 ಪಾಯಿಂಟ್ಸ್. ಇದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಜಾಬ್ ಡೇಟಾ ರಿಲೀಸ್ ಮಾಡಿದ್ದಾರೆ. ಅದು ಸ್ವಲ್ಪ ಎಸ್ಟಿಮೇಟೆಡ್ ಗಿಂತ ಜಾಸ್ತಿ ಇದೆ. ಇನ್ನು ಬೆಳಿಗ್ಗೆ ಏಷ್ಯನ್ ಮಾರ್ಕೆಟ್ ನೋಡೋದಾದ್ರೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಜಪಾನ್ ಮಾರ್ಕೆಟ್ ನಿಯರ್ ಆಲ್ ಟೈಮ್ ಹೈ 0.5% ಅಪ್ ಆಗಿದೆ. ನಿನ್ನೆ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಇಂಡಿಯನ್ ಮಾರ್ಕೆಟ್ ಅಲ್ಲಿ 3472 ಕ್ರೋರ್ ಸೆಲ್ ಮಾಡಿದ್ರೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅವರು 4445 ಕ್ರೋರ್ಸ್ ಬೈ ಮಾಡಿದ್ದಾರೆ. ಇನ್ನು ಬೆಳಗ್ಗೆ ಗಿಫ್ಟ್ ನಿಫ್ಟಿ ನೋಡೋದಾದ್ರೆ 25,187 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನಿನ್ನೆ ನಿಫ್ಟಿಯಲ್ಲಿ ಯಾವುದೇ ತರುವಂತ ಒಂದು ಬಿಗ್ ಮೂವ್ಮೆಂಟ್ ಇರಲಿಲ್ಲ. ಮಂದಗತಿ ಅಂದ್ರೆ ನಿದ್ದೆ ಹೋಗೋ ತರನೇ ಟ್ರೇಡ್ ಆಗಿದೆ. ಇನ್ನು 32 ಪಾಯಿಂಟ್ಸ್ ಗೇನ್ ಆಗಿಬಿಟ್ಟು 25,005 ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಇವತ್ತು ನಿಫ್ಟಿ ಪಾಸಿಟಿವ್ ಆಗಿ ಓಪನ್ ಆಗುತ್ತೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,150 ಆಗಿದ್ರೆ, ಸಪೋರ್ಟ್ ಬಂದ್ಬಿಟ್ಟು 24,800 ಆಗಿದೆ. ಇನ್ನು ಬ್ಯಾಂಕ್ ನಿಫ್ಟಿ ನಿನ್ನೆ 133 ಪಾಯಿಂಟ್ಸ್ ಗೇನ್ ಆಗಿಬಿಟ್ಟು 54,670 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 54,900 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 54,100 ಆಗಿದೆ. ಇನ್ನು ಸೆನ್ಸೆಕ್ಸ್ ಅಷ್ಟೇ 112 ಪಾಯಿಂಟ್ಸ್ ಗೇನ್ ಆಗಿಬಿಟ್ಟು 51,548 ಅಲ್ಲಿ ಕ್ಲೋಸ್ ಆಗ್ಬಿಟ್ಟಿದೆ. ಇನ್ನ ರೂಪಿ ನಮ್ದು ರೆಕಾರ್ಡ್ ಲೋ ಅಲ್ಲಿ ಟ್ರೇಡ್ ಆಗ್ತದೆ, ಅಂದ್ರೆ 88.41 ಅಲ್ಲಿ ಎಗೇನ್ಸ್ಟ್ ಡಾಲರ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ನಿನ್ನೆ ಒಂದು ನ್ಯೂಸ್ ಬಂದಿದೆ, ವೀಕ್ಲಿ ಎಕ್ಸ್ಪೈರಿ ಇಂಡೆಕ್ಸ್ ಆಪ್ಷನ್ ನ ಬ್ಯಾನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಓನ್ಲಿ ಮಂತ್ಲಿ ಆಪ್ಷನ್, ಇಂಡೆಕ್ಸ್ ಆಪ್ಷನ್ ಮತ್ತು ಡಿರೈವೇಟಿವ್ಸ್ ಎಲ್ಲ ಒಂದೇ ದಿವಸ ಇರಬೇಕು ಅಂತ ಹೇಳ್ತಿದ್ದಾರೆ. ಇದರಿಂದ BSE ಲಿಮಿಟೆಡ್ಗೆ ಸ್ವಲ್ಪ ನೆಗೆಟಿವ್ ನ್ಯೂಸ್ ಆಗಿದೆ. ಇನ್ನ ಇಂಡಿಯಾದವರು ಒಂದು ದೊಡ್ಡ ಪ್ಯಾಕೇಜ್ ನ ಅನೌನ್ಸ್ ಮಾಡ್ತಾ ಇದ್ದಾರೆ, 22 ಬಿಲಿಯನ್ ಪ್ಯಾಕೇಜ್ ನ. ಯಾರಿಗಂದ್ರೆ ಅದು ಟ್ರಂಪ್ ಟ್ಯಾರಿಫ್ ಇಂದ, ಈ ಎಕ್ಸ್ಪರ್ಟ್ 50% ಟ್ಯಾರಿಫ್ ಇಂದ ಯಾರ್ಯಾರಿಗೆ ಅನನುಕೂಲ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಟ್ರಂಪ್ ಮತ್ತು ಟ್ರಂಪ್ ಅಡ್ಮಿನ್ ಅವರು ಒಂದು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಚೈನಾಗೆ. ಇಂಡಿಯಾ ಜೊತೆ ಒಳ್ಳೆ ಸಂಬಂಧ ಬೆಳೆಸ್ಬಿಟ್ಟು ಅವ್ರಿಗೆ ಪ್ರೆಷರ್ ಆಗ್ಬೇಕು ಅಂತ ಹೇಳ್ಬಿಟ್ಟು. ಅದರಿಂದ ಯಾವುದೇ ಒಂದು ಕ್ಲಾರಿಟಿ ಇಲ್ಲ, ಜಸ್ಟ್ ಮೀಡಿಯಾದಲ್ಲಿ ಬರ್ತಾ ಇದೆ ಅಷ್ಟೇ. ಇನ್ನ ಚೈನಾದವರು ಗೋಲ್ಡ್ ನ ಪರ್ಚೇಸ್ ಮಾಡ್ತಾನೆ ಇದ್ದಾರೆ ಕಂಟಿನ್ಯೂಸ್ ಆಗಿ. ಮುಂಬರುವ ದಿನಗಳಲ್ಲಿ ಯಾವುದೇ ತರವಾದಂತ ಟ್ರಂಪ್ ಇಂದ ಬೆದರಿಕೆ ಬಂದ್ರು ಅದನ್ನ ಫೇಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮಾರ್ಕೆಟ್ ಯಾರ್ಯಾರು ಯೂಸ್ ಮಾಡ್ತಾ ಇದಾರೋ ಅವ್ರಿಗೆಲ್ಲ ಈ ಡೇಟಾನ ಶೇರ್ ಮಾಡಿ.